ಮದ್ದೂರಿನಲ್ಲಿ ಆಗ್ತಾ ಇರುವಂತಹ ದೃಶ್ಯಗಳನ್ನ ಜೊತೆಗೆ ಭದ್ರತೆ ಬಗ್ಗೆ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಇಲ್ಲಿ ಕೆಲವರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಮದ್ದೂರಿನಲ್ಲಿಂದು ಸಾಮೂಹಿಕ ಗಣೇಶ ಮೂರ್ತಿಗಳ ಮೆರವಣಿಗೆ ಮತ್ತು ವಿಸರ್ಜನಾ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು. ಈಗಾಗಲೇ ಮದ್ದೂರಿನ ಪಟ್ಟಣದತ್ತ ಸಾಮೂಹಿಕವಾಗಿ ಗಣೇಶ ಮೂರ್ತಿಗಳ ಮೆರವಣಿಗೆ ಆಗಮಿಸ್ತಾ ಇರತಕ್ಕಂಥದ್ದು. ಮದ್ದೂರಿನ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧ ಭಾಗಗಳಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿರ್ತಕ್ಕಂಥ ಗಣಪತಿ ಮೂರ್ತಿಗಳು ಈಗ ತಮ್ಮ ವಾಹನಗಳ ಮುಖಾಂತರವಾಗಿ ಮತ್ತು ಏನು ಸಾಂಪ್ರದಾಯಿಕವಾಗಿ ತಮ್ಮದೇ ಸತ್ತಿನೊಂದಿಗೆ ಇದೀಗ ಮದ್ದೂರು ಪಟ್ಟಣದ ಹತ್ರ ಆಗಮಿಸ್ತಾ ಇರತಕ್ಕಂಥದ್ದು. ಈಗಾಗಲೇ ಏನು ಬೆಳಿಗ್ಗೆಯಿಂದಲೇ ವಿವಿಧ ಕಲಾ ತಂಡಗಳೊಂದಿಗೆ ಏನು ಸಾಮೂಹಿಕ ಗಣೇಶ ವಿಸರ್ಜನಾ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಹಿಂದುತ್ವ ಸಂಘಟನೆ ಮುಖಂಡರುಗಳು ಕೂಡ ಬರ್ತಾ ಇರ್ತಕ್ಕಂಥದ್ದು. ಈಗ ಸಾಕಷ್ಟು ಜನ ಮುಖಂಡರುಗಳು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ತಾರೆ. ಸರ್, ಎಲ್ಲಿಂದ ಬರ್ತಾ ಇರೋದು, ಎಲ್ಲಿ ಪ್ರತಿಷ್ಠಾಪನೆ ಮಾಡಿ? ಗೊರವಳ್ಳಿ ಗ್ರಾಮದಿಂದ ನಾವು ಗಣೇಶನ ಮೆರವಣಿಗೆ ಉಟ್ಕೊಂಡು ಇವತ್ತು ವಿಸರ್ಜನೆ ಮಾಡೋಕ್ಕೆ ಈಗ ಇದೆಯಲ್ಲ ಹಿಂದೂ ಮುಸ್ಲಿಂ ಇದಕ್ಕೆ ನಾವೆಲ್ಲ ಇರೋ ಗಣೇಶನ ಬಿಟ್ಟು 32 ಗಣೇಶನ ಬಿಡ್ತಾ ಇದ್ದೀವಿ ಇವತ್ತು. ಸರ್, ಇವ್ರು ಈ ಸರ್ಕಾರ ಬಂದ್ಮೇಲೆ ಬಹಳ ಅನ್ಯಾಯ ಆಯ್ತದೆ ಜನಕ್ಕೆ. ಯಾವುದೇ ಕಾರಣ ಏನು ಮಾಡ್ತಾ ಇಲ್ಲ. ಎಲ್ರಿಗೂ 2,000 ಕೊಡ್ತಾರೆ, ಹೆಂಗ್ ಕಳಿಸ್ತಾರೆ 4,000 ತಿಂತಾರೆ. ಎಲ್ಲ ಅನ್ಯಾಯ ಹೊರತು ನ್ಯಾಯ ಒಂದು ಇಲ್ಲ. ಈಗ ಅವರ ಸಾಬ್ರು ಅನ್ಕಂದ್ರೆ ಅದನ್ನೇ ಒಂದು ವಿಚ್ಛೇದನ ಮಾಡ್ಕೊಂಡು ಕೂತವ್ರೆ. ದಯವಿಟ್ಟು ನಮ್ಮ ಹಿಂದೂಗಳು ಬದುಕೋಕೆ ಅವಕಾಶ ಮಾಡ್ಕೊಂಡೆ, ಇನ್ನೇನು ಕೇಳ್ಕೊತಾ ಇಲ್ಲ. ಮತ್ತು ಸಾಮೂಹಿಕ ಗಣಪತಿ ಮೂರ್ತಿ ವಿಸರ್ಜನೆ ಮಾಡ್ತಾ ಇದ್ದೀರಿ, ಏನ್ ಹೇಳ್ತೀರಾ ಸರ್? ಗೊರವನಹಳ್ಳಿಯಿಂದ ಬಂದಿದ್ದೀವಿ. ಹಿಂದೂ ಸಂಘಟನೆಗಳು ಇವತ್ತು ಗಣೇಶ ಸಾಮೂಹಿಕ ವಿಸರ್ಜನೆಗೆ ಕರೆ ಕೊಟ್ಟಿರೋದ್ರಿಂದ ಪ್ರತಿ ಹಳ್ಳಿಗಳಿಂದನೂ ಗಣೇಶ ವಿಸರ್ಜನೆಗೆ ಸಾಮೂಹಿಕಕ್ಕೆ ಟಿ ಸರ್ಕಲ್ಗೆ ಬರಲಿಕ್ಕೆ ಎಲ್ಲ ಬಂದಿರೋದ್ರಿಂದ ಎಲ್ಲ ನಾವು ಗೊರವನಹಳ್ಳಿ ಗ್ರಾಮದಿಂದ ಯುವಕರು ಮತ್ತು ದೊಡ್ಡವರು ಯಜಮಾನರುಗಳು ಎಲ್ಲ ಸೇರಿ ಇಲ್ಲಿ ಗಣೇಶ ವಿಸರ್ಜನೆಗೆ ಸಾಮೂಹಿಕ ವಿಸರ್ಜನೆಗೆ ಬಂದಿದ್ದೀವಿ ಸರ್. ಇದಿಷ್ಟು ಗೊರವನಹಳ್ಳಿ ಗ್ರಾಮಸ್ಥರ ಮಾತಾಗಿರ್ತಕ್ಕಂಥದ್ದು. ಅಂದ್ರೆ ಬರೀ ಪಟ್ಟಣ ಅಷ್ಟೇ ಅಲ್ಲ, ಗ್ರಾಮೀಣ ಪ್ರದೇಶದಿಂದಲೂ ಕೂಡ ಗಣಪತಿ ಮೂರ್ತಿಗಳು ಇದೀಗ ಮದ್ದೂರು ಪಟ್ಟಣದ ಹತ್ರ ಆಗಮಿಸ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮಂಡ್ಯ. ನೋಡಿ, ಹಿಂದೂ ಪರ ಸಂಘಟನೆಗಳ ನೇತೃತ್ವದಲ್ಲಿ ಈಗಾಗಲೇ ಮೆರವಣಿಗೆ ಶುರುವಾಗಿದೆ. IB ವೃತ್ತದಿಂದ ಮೆರವಣಿಗೆ ಶುರುವಾಗ್ತಾ ಇರೋದು. ಅಂದರೆ ಮದ್ದೂರಿನಾದ್ಯಂತ ಇರುವಂಥ 28 ಗಣೇಶನ ಪ್ರತಿಷ್ಠಾಪನೆ ಏನು ಮಾಡಲಾಗಿದೆ, ಆ ಎಲ್ಲ ಗಣೇಶನ ಮೂರ್ತಿಗಳನ್ನು ಕೂಡ IB ವೃತ್ತಕ್ಕೆ ತಂದು ಅಲ್ಲಿಂದ ಮೆರವಣಿಗೆಯನ್ನು ಶುರು ಮಾಡ್ತಾರೆ. ಹೀಗೆ ಪೇಟೆ ಬೀದಿ ಸೇರಿದಂತೆ ಬೇರೆ ಬೇರೆ ಕಡೆಯೆಲ್ಲ ಮೆರವಣಿಗೆ ಸಾಗಿ ತದನಂತರ ಕೊನೆಯಲ್ಲಿ ಶಿಂಷಾ ನದಿಯಲ್ಲಿ 28 ಗಣಪತಿಗಳನ್ನು ಕೂಡ ವಿಸರ್ಜನೆ ಮಾಡಲಾಗುತ್ತೆ. ಈ ಒಂದು ಸಾಮೂಹಿಕ ಮೆರವಣಿಗೆ ಜೊತೆಗೆ ವಿಸರ್ಜನಾ ಕಾರ್ಯಕ್ರಮದಲ್ಲಿ BJP JDSನ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಈಗಾಗಲೇ ಚಲವಾದಿ ನಾರಾಯಣ ಸ್ವಾಮಿ ಹಾಗೂ BY ವಿಜಯೇಂದ್ರ ಅವರ ಪ್ರತಿಕ್ರಿಯೆಯನ್ನು ಕೂಡ ನೀವು ಗಮನಿಸಿದ್ದೀರಾ. ಎಲ್ಲ ಮೆರವಣಿಗೆಯೂ ಕೂಡ ಸಾಂಗವಾಗಿ ಸಾಗಿದ್ರೆ ಸಾಕಪ್ಪ ಅಂತ ಪ್ರತಿಯೊಬ್ಬರು ಕೂಡ ಈ ಕಡೆನೇ ನೋಡ್ತಾ ಇದ್ದಾರೆ. ಅಂದರೆ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ಆಗದೆ ಇರಲಿ ಅಂತ. ಈಗ ಆಗಿರುವಂಥ ಒಂದು ಘಟನೆಯನ್ನು ತಿಳಿಗೊಳಿಸೋದಕ್ಕೆ ಪೊಲೀಸರು ಹರಸಾಹಸ ಮಾಡ್ತಾ ಇದ್ದಾರೆ.